ಇಂಡಸ್ಟ್ರಿಯಲ್ಲಿ ಯಾರು ಸರ್ ಆಪ್ತರು ನಿಮಗೆ ನಿಮ್ಗೆ ನೋವಾದಾಗ ಅಥವಾ ಏನೋ ಒಂದು ಖುಷಿ ಆದಾಗ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಇರುವಂಥ ಆಪ್ತರು ಯಾರು ಅಂತ ಹೇಳಿ ನಟಿಯರು ಬೇಕಾದು ಹೇಳಿ ಸರ್. ಆದರೂ ಏನೋ ನೋವಾಯ್ತು ಇರುತ್ತಲ್ಲ, ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ ಇಂಡಸ್ಟ್ರಿ ಅಂತ ಯೂಶಲಿ ನಾನು ಅದು ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆ ಕೂಡ ನಾನು ಹಂಚ್ಕೊಳ್ಳೋದು ಇಲ್ಲ. ಆ ರೀತಿಯ ಒಂದು ಬಾಂಡಿಂಗ್ ನಾನು ಯಾರ ಜೊತೆ ಕೂಡ ನಾನು ಒಂದು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ನಾನು ಇಲ್ಲವೇ ಇಲ್ಲ. ಬಟ್ ನನಗೆ ತುಂಬ ವೆಲ್ ವಿಶ್ ಮಾಡುವಂಥವ್ರು, ನನಗೆ ಅವಕಾಶ ಕೊಡುವಂಥವ್ರು ಶಿವಧ್ವಜ್ ಸರ್ ಇದ್ದಾರೆ. ಫಸ್ಟು ನನಗೆ ಶುಭಮ್ ಅನ್ನೋ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟರು ಶಿವಧ್ವಜ್ ಅವರು. ಈಗ ಫಸ್ಟ್ ಫೋನ್ ಬಂದಿದೆ ಅವ್ರದ್ದು ಅದರಲ್ಲಿ ನನ್ನ ಮಹಾಭರಣ ಪಾತ್ರ ಇಷ್ಟ, ಕರಾವಳಿ ಇಷ್ಟ ಆದ ತಕ್ಷಣ ಫಸ್ಟ್ ಫೋನ್ ಬಂದಿದೆ ಅವ್ರದ್ದು. ದಯಾಳ್ ಅವರಿದ್ದಾರೆ. ಪಿ ಸಿ ಶೇಖರ್ ಅವರು ನನಗೆ ಭಾಳ ಪರ್ಸನಲ್ ಬಾಂಡಿಂಗ್ ಇದೆ. ತಬ್ಲಾ ನಾಣಿಯವ್ರ ಜೊತೆ ನನಗೆ ಭಾಳ ಆತ್ಮೀಯತೆ ಇದೆ. ಶರಣ್ ಅವರು ನನಗೆ ಫೋನ್ ಮಾಡಿ ಎಲ್ಲರೂ ಇದ್ದಾರೆ. ಬಟ್ ನಾನು ಆ ರೀತಿ ಪರ್ಸನಲ್ ಆಗಿ ಯಾರ ಜೊತೆ ಕೂಡ ಅಷ್ಟೊಂದು ಬಾಂಡಿಂಗ್ ಏನಿಲ್ಲ. ಬಟ್ ಎಲ್ಲರೂ ನನಗೆ ಸ್ನೇಹಿತರಿದ್ದಾರೆ. ಮೊದಲ ಸಂಭಾವನೆ ಎಷ್ಟು ಸರ್? ಫಸ್ಟು ನನಗೆ ಇದಕ್ಕೆ ಶ್ರೀರಾಮ್ ಸಿನಿಮಾಗೆ ನನಗೇನು ಕೊಡಲಿಲ್ಲ. ನಾನು ಕೇಳೋದು ದೊಡ್ಡ ವಿಷಯ. ಚೆನ್ನಾಗಿ ನೋಡಿಕೊಂಡ್ರು, ನನ್ನ ಪ್ರೀತಿ ಮಾಡಿದ್ರು, ಗೌರವ ಕೊಟ್ಟರು. ಸೀರಿಯಲಲ್ಲಿ ನನಗೆ ಫಸ್ಟ್ ಸಿಕ್ಕಿದ ಸಂಭಾವನೆ 650 ರೂಪಾಯಿ ತಿಂಗಳಿಗೆ ಅಲ್ಲ, ಒಂದು ಎಪಿಸೋಡ್ಗೆ 650 ರೂಪಾಯಿ ಫಸ್ಟ್ ಸಂಭಾವನೆ. ಓಕೆ, ಏನು ಮಾಡಿದ್ರಿ ಸರ್? ನೆನಪಿದೆಯಾ? ಸಂಕೇತ್ ಕಾಶಿ ಅವರು ನನ್ನ ಜೊತೆ ಇದ್ದರು. ಅವರೊಂದು ಆಶ್ರಮ ಹೆಸರು ಹೇಳಿದರು. ನಾವಿಬ್ಬರು ಅವ್ರ ಜೊತೆ ಹೋಗಿ 650 ರೂಪಾಯಿನ ಆಶ್ರಮಕ್ಕೆ ಕೊಟ್ಟು ನಾನು ಅವರಿಗೆಲ್ಲ ಒಂದು ಊಟ ಎಲ್ಲ ಕೊಡಿಸಿ ಖುಷಿಯಾಗಿ ನೆನಪು. ನಿಮ್ಮ ತಂದೆ ತಾಯಿನ ನೆನಪು ಮಾಡ್ಕೊಳ್ಳೋದಾದ್ರೆ ಅವ್ರ ಬಗ್ಗೆ ನನಗೆ ಪರ್ಸನಲ್ ಬಾಂಡಿಂಗ್ ಭಾಳ ಕಮ್ಮಿ ಇದೆ. 6ನೇ ಕ್ಲಾಸಲ್ಲಿ ನಾನು ಮನೆ ಬಿಟ್ಟು ಆಚೆ ಬಂದಂಥ ವ್ಯಕ್ತಿ. ನಾನು ಮನೇಲಿ ಎಲ್ಲರೂ ಬೆಳ್ಳಗಿದ್ದಾರೆ, ನಾನು ಒಬ್ಬನೇ ಕಪ್ಪಗಿರೋದು. ಹಾಗಾಗಿ ಸಣ್ಣ ವಯಸ್ಸಿದ್ರೆ ನನಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಇತ್ತು ನನಗೆ. ಹಾಗಾಗಿ ನನಗೆ ಮನೇಲಿರೋದು ಭಾಳ ಇರ್ಸುಬರ್ಸ್ ಆಗ್ತಾಯಿತ್ತು. ಬಂದವರೆಲ್ಲ ಯಾರು ಪಕ್ಕದ ಮನೆಯವನ ಅಂತ ಕೇಳ್ತಾಯಿದ್ರು. ನಾನೊಬ್ಬರೇ ನಮ್ಮ ತಾತನ ಥರ ಕಪ್ಪಗಿರೋದು. ನಮ್ಮ ತಾತ ಕುರಿಯೋಕ್ಕೋ ಸುತ್ತಿರ್ಬಿಟ್ಟು ಒಳ್ಳೆ ಪೇಂಟಿಂಗ್ ಆರ್ಟಿಸ್ಟ್ ಅವರು ನಮ್ಮ ತಾತ. ನಾನೊಬ್ಬ ಮಾತ್ರ ತಾತನ ಥರ ಉಟ್ಬಿಟ್ಟೆ. ಬಾಕಿ ಎಲ್ಲರೂ ಬೆಳ್ಳೆ, ನಮ್ಮ ಅಜ್ಜಿ ಎಲ್ಲ ಬೆಳ್ಳಗೆ ಒಳ್ಳೆ ಈ ಟೈಟಾನಿಕ್ ಹೀರೋಯಿನ್ ಇದ್ದಾರಲ್ಲ ಹಂಗಿದ್ದಾರೆ ನಮ್ಮ ಅಜ್ಜಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ತಮ್ಮ ಎಲ್ಲರೂ ಕೂಡ ಭಾಳ ಬ್ಯೂಟಿಫುಲ್ ಅಂದರೆ ಕೆಂಪಗಿದ್ದಾರೆ, ಕಪ್ಪಗಿಲ್ಲ, ಬೆಳ್ಳಗಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ನಾನೊಬ್ಬ ಹೆಂಗೆ ಅನಿಸುತ್ತೆ ನಿಮಗೆ? ಒಂದು ಟೊಮೆಟೊ ಸಾಲುಗಳ ಮಧ್ಯದಲ್ಲಿ ಒಂದು ಚಿಕ್ಕು ಇದ್ರೆ ಹೆಂಗಿರುತ್ತೆ ಹೇಳಿ? ಅದೇ ಅಲ್ಲ, ಯಾರು ನಿಮ್ಮ ತಂದೆ ತಾಯಿ ಎಲ್ಲ ಯಾಕೆ ಹೊರಗಡೆ ಹೋದೆ ಬಾ ವಾಪಸ್ ಆ ಥರದ್ದೆಲ್ಲ ಎಲ್ಲಿಗೆ ಹೋದ್ರಿ ಸರ್? ಆಗ ನಾನು ಹಾಸ್ಟೆಲ್ಗಳಲ್ಲಿ, ನಾನು ಸಣ್ಣ 6ನೇ ಕ್ಲಾಸದಲ್ಲೂ ದುಡಿಮೆ ಮಾಡ್ಕೊಂಡು ಬದುಕ್ತಾ ಇದ್ದಂತು. ನಾನು ಓದಿದ್ದು ಈವ್ನಿಂಗ್ ಕಾಲೇಜಲ್ಲಿ, ಸೆಂಟ್ರಲ್ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜಲ್ಲಿ. ಬೆಳಿಗ್ಗೆ ಹೋಟೆಲ್ ಕೆಲಸ ಮಾಡ್ತಾಯಿದ್ದೆ, ಬೇರೆ ಬೇರೆ ಪರ್ಚೇಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೆ. ಸ್ಟರ್ಲಿಂಗ್ ಮರ್ಚೆಂಟೈಸಿಂಗ್ ಇನ್ನೋವೇಷನ್ ಲಿಮಿಟೆಡ್ ಅದರಲ್ಲಿ ಸೇಲ್ಸ್ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಈವ್ನಿಂಗ್ ಒಳ್ಳೆ ಸೈಕಲಾಗಿ ಹೀರೋ ರೇಂಜ್ ಸೈಕಲಲ್ಲಿ ಕಾಲೇಜಲ್ಲಿ ಇದ್ದೆ. ಆಗಲೂ ನಾಟಕ ಗಿಟಕ ಎಲ್ಲ ಮಾಡ್ಕೊಂಡು ಬದುಕ್ತು. ಸ್ವಂತ ದುಡಿಮೆಯಲ್ಲಿ ನಾನು ಬದುಕಿದ್ದು. ನಾನಾಗ 11,000 12,000 ರೂಪಾಯಿನ ತಿಂಗಳಿಗೆ ನನಗೆ ಸಂಬಳ ಬರ್ತಾಯಿತ್ತು. ನಮ್ಮ ಲೆಕ್ಚರಿಗೆ 9,000 ಬರ್ತಾಯಿತ್ತು. ಲೆಕ್ಚರ್ಗಿಂತ ಜಾಸ್ತಿ ಸಂಬಳ